ಕುಂದಾಪುರ ತಾಲೂಕಿನ ವಕ್ವಾಡಿ ದ್ಯಾಗಳ ಮನೆಯ ಆವರಣದ ಹೊರಭಾಗದಲ್ಲಿ ಅಪರೂಪದ ಜಿಂಕೆ ಬೇಟೆಯ ವೀರಗಲ್ಲು ಪತ್ತೆಯಾಗಿದ್ದು, ಇದು ಸುಮಾರು 9 ರಿಂದ 10ನೇ ಶತಮಾನದ ಆಳುಪರ ಕಾಲದ ಶಿಲ್ಪವಾಗಿರಬಹುದೆಂದು ಪುರಾತತ್ವ ಸಂಶೋಧಕ ಹಾಗೂ ಉಡುಪಿಯ ಆದಿಮ ಕಲಾ ಟ್ರಸ್ಟ್ನ ಸ್ಥಾಪಕ ಸಂಚಾಲಕ ಪ್ರೊಫೆಸರ್ ಟಿ ಮುರುಗೇಶ್ ತಿಳಿಸಿದ್ದಾರೆ. ವಕ್ವಾಡಿಯ ಕವಿತಾ ಕುಲಾಲ್ ನೀಡಿದ ಮಾಹಿತಿಯ ಆಧಾರದಲ್ಲಿ ಆದಿಮ ಕಲಾ ಟ್ರಸ್ಟ್ ವತಿಯಿಂದ ನಡೆಸಿದ ಪುರಾತತ್ವ ಅನ್ವೇಷಣೆಯ ವೇಳೆ ಈ ವೀರಗಲ್ಲು ಪತ್ತೆಯಾಗಿದೆ. ಸುಮಾರು 4 ಅಡಿ ಎತ್ತರದ ಈ ವೀರಗಲ್ಲು 3 ಅಂಕಣಗಳನ್ನು ಒಳಗೊಂಡಿದೆ. ಕೆಳಗಿನ ಅಂಕಣದಲ್ಲಿ ಇಬ್ಬರು ವೀರರು ತಮ್ಮ ಬೇಟೆ ನಾಯಿಗಳೊಂದಿಗೆ ನಿಂತಿರುವ ದೃಶ್ಯ ಕೆತ್ತಲಾಗಿದೆ. ಮಧ್ಯದ ಅಂಕಣದಲ್ಲಿ ಕೊಂಪಿನ 2 ಜಿಂಕೆಗಳ ಚಿತ್ರಣವಿದ್ದು, ಒಂದರ ಕೊರಳಿಗೆ ಬಾಣ ಅಥವಾ ಈಟಿ ತಗುಲಿರುವ ದೃಶ್ಯ ಕಾಣಿಸುತ್ತಿದೆ. ಅದರ ಪಕ್ಕದಲ್ಲಿ ಇಬ್ಬರು ವೀರರ ಶಿಲ್ಪಗಳನ್ನು ಚಿತ್ರಿಸಲಾಗಿದೆ. ಮೇಲಿನ ಅಂಕಣದಲ್ಲಿ ಎತ್ತರದ ಪೀಠದ ಮೇಲೆ ಶಿವಲಿಂಗದ ಶಿಲ್ಪವಿದ್ದು, ಅದರ ಮೇಲ್ಭಾಗದಲ್ಲಿ ದ್ರಾವಿಡ ಶೈಲಿಯ ದೇವಾಲಯದ ವಿಮಾನವನ್ನ ಕೆತ್ತಲಾಗಿದೆ. ಲಿಂಗದ 2 ಬದಿಯಲ್ಲಿ ಕೈಮುಗಿದು ಕುಳಿತಿರುವ ಇಬ್ಬರು ವೀರರ ಚಿತ್ರವೂ ಇದೆ. ಈ ಶಿಲಾಫಲಕವು ಸುಮಾರು 45 ಇಂಚು ಉದ್ದ ಹಾಗೂ 22.5 ಇಂಚು ಅಗಲವಿದ್ದು 3 ಅಂಕಣಗಳಾಗಿ ವಿಭಜಿಸಲಾಗಿದೆ. ಮೇಲಿನ ಅಂಕಣ 12.5 ಇಂಚು, ಮಧ್ಯದ ಅಂಕಣ 17.5 ಇಂಚು ಹಾಗೂ ಕೆಳಗಿನ ಅಂಕಣ 15 ಇಂಚು ಎತ್ತರವನ್ನು ಹೊಂದಿದೆ. ಕಾಂಪೌಂಡ್ ಗೋಡೆಗೆ ತಾಗಿಸಿ ಒಂದು ವೀರಗಲ್ಲು ನಮಗೆ ಕಂಡು ಬಂದಿದೆ. ಇದೊಂದು ತುಳುನಾಡಿನಲ್ಲಿ ಕಂಡು ಬಂದಿರತಕ್ಕಂಥ ಭಾಳ ಒಂದು ಅಪರೂಪದ ಒಂದು ವೀರಗಲ್ಲು ಅಂತಲೇ ನಾವು ಹೇಳಬೇಕು ಇದನ್ನು. ಈ ವೀರಗಲ್ಲಿನಲ್ಲಿ ಮೇಲೆ ನೋಡಿ ಒಂದು ಪಟ್ಟಿ ಇದೆ, ಮಧ್ಯಭಾಗದಲ್ಲಿ ಒಂದು ಪಟ್ಟಿ ಇದೆ, ಕೆಳಭಾಗದಲ್ಲಿ ಒಂದು ಪಟ್ಟಿ ಇದೆ. ಅಂದರೆ ಒಟ್ಟು 3 ಪಟ್ಟಿಗೆಗಳನ್ನು ಮಾಡಿಕೊಂಡು ಇಲ್ಲಿ ಶಿಲ್ಪಗಳನ್ನು ಚಿತ್ರಿಸಿರೋದನ್ನು ನಾವು ನೋಡ್ತೇವೆ. ಇಲ್ಲಿ ಕೆಳಗಿನ ಪಟ್ಟಿಯಲ್ಲಿ, ಈ ವೀರಗಲ್ಲಿನ ಕೆಳಗಿನ ಪಟ್ಟಿಯಲ್ಲಿ ಇಬ್ಬರು ವೀರರು, ಅವರು ಯೋಧರಲ್ಲ, ವೀರರು, ಅವರು 2 ಬೇಟೆ ನಾಯಿಗಳ ಜೊತೆಯಲ್ಲಿ ಬೇಟೆಗೆ ಹೊರಡ್ತಾ ಇರತಕ್ಕಂಥ ಒಂದು ಚಿತ್ರಣವನ್ನು ನಾವು ಕೆಳಗೆ ನೋಡ್ತಾ ಇದ್ದೇವೆ. ಮತ್ತು ಮಧ್ಯದ ಪಟ್ಟಿಗೆಯಲ್ಲಿ ಆ ಇಬ್ಬರು ಸೇರಿಕೊಂಡು ಜಿಂಕೆಗಳನ್ನು ಬೇಟೆ ಆಡ್ತಾ ಇರುವಂಥದ್ದು ಚಿತ್ರಣವನ್ನು ನಾವು ನೋಡ್ತಾ ಇದ್ದೇವೆ. ಮತ್ತು ಈ 2 ಜಿಂಕೆಗಳು ಇರ್ತಕ್ಕಂಥ ಜಿಂಕೆಗಳು, ಯಾಕೆಂದರೆ ಈ ಈ ಅಭಯಾರಣ್ಯಗಳಲ್ಲಿ, ರಕ್ಷಿತ ಅಭಯಾರಣ್ಯಗಳಲ್ಲಿ ಈ ಕೊಂಬಿರ್ತಕ್ಕಂಥ ಜಿಂಕೆಗಳು ಅತ್ಯಂತ ವ್ಯಾಪಕ ಪ್ರಮಾಣದ ಇವತ್ತು ಕೂಡ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಸೊ ಹಾಗಾಗಿ ಈ ಒಂದು ಏನು ದ್ಯಾಗಳ ಮನೆ ಈ ಏರಿಯಾದಲ್ಲಿಯೂ ಕೂಡ ಒಂದು ಕಾಲದಲ್ಲಿ ಈ ಕೊಂಬಿನ ಜಿಂಕೆಗಳು ವ್ಯಾಪಕವಾಗಿ ಇದ್ದವು ಅಂತ ಕಾಣ್ತದೆ. ಸೊ ಅವುಗಳನ್ನು ಬೇಟೆ ಆಡ್ತಕ್ಕಂಥ ಈ ಚಿತ್ರಣವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಸೊ ಈ ಬೇಟೆಯ ಸಂದರ್ಭದಲ್ಲಿ ಈ ವೀರರಿಗೆ ಆ ಜಿಂಕೆಯ ಕೊಂಬುಗಳು ತಾಗಿ ಅವರು ಮರಣವನ್ನು ಹೊಂದಿದ್ದಾರೆ. ಹಾಗೆ ಮರಣ ಹೊಂದಿದಂಥ ಒಂದು ವೀರರು ಅವರು ಬೇಟೆಯ ಸಂದರ್ಭದಲ್ಲಿ ವೀರ ಮರಣವನ್ನು ಹೊಂದಿದರು ಅಂತಂದೇಳಿ ಆ ವೀರಮರಣ ಹೊಂದಿದಂಥವರು ಕೈಲಾಸವಾಸಿಗಳಾದರು. ಹಾಗಾಗಿ ಮಧ್ಯದಲ್ಲಿ ಶಿವಲಿಂಗ, ಮೇಲ್ಭಾಗದ ಪಟ್ಟಿಗೆಯಲ್ಲಿ ಮಧ್ಯದಲ್ಲಿ ಶಿವಲಿಂಗ, ಅದರ ಮೇಲ್ಭಾಗದಲ್ಲಿ ದೇವಾಲಯದ ದ್ರಾವಿಡ ವಾಸ್ತುಶೈಲಿಯ ದೇವಾಲಯದ ಶಿಖರವನ್ನು ಚಿತ್ರಣವನ್ನು ನಾವು ನೋಡ್ತೇವೆ. ಅದರ ಕೆಳಭಾಗದಲ್ಲಿ ಶಿವಲಿಂಗ ಇದೆ, ಆಯಿತಾ. ಆ ಶಿವಲಿಂಗದ ಎಡ ಮತ್ತು ಬದಿಯಲ್ಲಿ ಇಬ್ಬರು